ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ ಹಾಗೂ ವರ್ಷ ಋತು ಶ್ರಾವಣ ಮಾಸ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಆಗಸ್ಟ್ ತಿಂಗಳಲ್ಲಿ 1ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದರೆ, 2ನೇ ತಾರೀಕು ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ, 5ನೇ ತಾರೀಕು ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ, 17ನೇ ತಾರೀಕು ಸೂರ್ಯ ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದರೆ, 22ನೇ ತಾರೀಕು ಬುಧ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದಿಷ್ಟು ಆಗಸ್ಟ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ವಿವರ. ಇನ್ನು ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗುವಂಥದ್ದು. ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ, ಕೇತುಗ್ರಸ್ತ ಸೂರ್ಯಗ್ರಹಣ ಅನ್ನುವಂಥದ್ದು ಸಂಭವಿಸುತ್ತೆ. ಗ್ರಹಣ ಭಾರತ ದೇಶಕ್ಕೆ ಗೋಚರ ಇಲ್ಲದ ಕಾರಣ ಗ್ರಹಣಾಚರಣೆ ಇರೋದಿಲ್ಲ. ಇನ್ನು ಆಗಸ್ಟ್ 17ನೇ ತಾರೀಕು ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷವಾದಂತಹ ಹಬ್ಬಗಳು ಅಂತ ಹೇಳಿದರೆ, 17ನೇ ತಾರೀಕು ನಾಗರ ಪಂಚಮಿ, ನಾಗದೇವತೆಯ ಆರಾಧನೆ ಮಾಡುವಂತಹ ದಿವಸ. ಜಾತಕದಲ್ಲಿ ಸರ್ಪದೋಷಗಳೇ ಇಲ್ಲದಿರುವಂತಹ ಜಾತಕಗಳು ಬಹಳ ಕಡಿಮೆ, ಇನ್ಫ್ಯಾಕ್ಟ್ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಎಲ್ಲರಲ್ಲಿಯೂ ಕೂಡ ಒಂದು ಸ್ವಲ್ಪ ಪ್ರಮಾಣದ ಸರ್ಪದೋಷಗಳು ಇದ್ದೇ ಇರುತ್ತೆ. ಹಾಗಾಗಿ ವರ್ಷಕ್ಕೊಮ್ಮೆ ಬರುವಂತಹ ಇಂತಹ ಒಂದು ಪರ್ವಕಾಲದಲ್ಲಿ ಆ ದೇವತೆಯ ಆರಾಧನೆ ಮಾಡುವಂಥದ್ದು, ವರ್ಷ ಪೂರ್ತಿ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಸಮಯ. ನಾಗದೇವತೆಯ ಆರಾಧನೆ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ. ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂಥದ್ದು. ಎಲ್ಲರಿಗೂ ಕೂಡ ಆ ಲಕ್ಷ್ಮಿಯ ಅನುಗ್ರಹ ಉಂಟಾಗಲಿ, ಆ ದೇವಿಯ ಕೃಪೆಗೆ ಪಾತ್ರರಾಗಿ ವ್ರತಾಚರಣೆಯನ್ನು ಮಾಡುವಂಥದ್ದು ಎಲ್ಲ ಆಸ್ತಿಕರಿಗೂ ಕೂಡ ಶುಭ ಫಲಗಳನ್ನು ಕೊಡುವಂಥದ್ದು. ಇನ್ನು ಇನ್ನೊಂದು ವಿಶೇಷವಾದಂತಹ ಹಬ್ಬ ಅಂತ ಹೇಳಿದರೆ ಅಂಗಾರಕ ಜಯಂತಿ. ಈ ಆಗಸ್ಟ್ 25ನೇ ತಾರೀಕು ಕುಜದೋಷ, ಅದರಲ್ಲೂ ಕೂಡ ಅಂಗನೇಯರಿಗೆ ಅಂಗಾರಕನ ದೋಷ, ಸ್ತ್ರೀಯರಿಗೆ ಕುಜದೋಷ ಅನ್ನುವಂಥದ್ದು ಆರೋಗ್ಯ ಮತ್ತು ದಾಂಪತ್ಯ ಜೀವನದ ವೈಮನಸ್ಯಗಳಿಗೆ ಅದು ಹೆಚ್ಚಾಗಿ ಕಾರಣ ಉಂಟಾಗುತ್ತೆ. ಹಾಗಾಗಿಯೇ ಕುಜದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ವಿಶೇಷವಾದಂತಹ ದಿನ. ಆ ಸಮಯದಲ್ಲಿ ಕುಜನಿಗೆ ಅರ್ಚನೆ ಮತ್ತು ತೊಗರಿಬೇಳೆ ದಾನ ಕೊಡುವಂಥದ್ದು, ಇದೆಲ್ಲ ಕೂಡ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳೋದಕ್ಕೆ, ವರ್ಷ ಪೂರ್ತಿ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಅಂಗಾರಕ ಜಯಂತಿ. ಸಾಮಾನ್ಯವಾಗಿ ಕುಜನನ್ನು ಅಗ್ನಿತತ್ವ ಇರುವಂತಹ ಗ್ರಹ ಅಂತ ಹೇಳ್ತೇವೆ, ಅಂದರೆ ಬೆಂಕಿ ಅಂತ ಹೇಳ್ತೇವೆ. ಅದರಲ್ಲೂ ಅವನು ರಕ್ತಕಾರಕನಾಗಿ, ಭೂಮಿಕಾರಕನಾಗಿ, ಭ್ರಾತೃಕಾರಕನಾಗಿ ಹಲವಾರು ಭಾವಗಳಿಗೆ ಅಥವಾ ಹಲವಾರು ತತ್ವಗಳಿಗೆ ಕುಜನ ಒಂದು ನೇರವಾದ ಕನೆಕ್ಷನ್ ಇರುತ್ತೆ. ಇವತ್ತಿನ ದಿನಗಳಲ್ಲಿ ರಕ್ತದಿಂದ ಬರುವಂತಹ ದೋಷಗಳು, BP ಮತ್ತು ಶುಗರ್, ರಕ್ತದೊತ್ತಡ ಮತ್ತು ಮಧುಮೇಹ, ಇಂತಹ ವಿಚಾರಗಳಿಗೆ ಕುಜನ ಒಂದು ಅನುಗ್ರಹ ಅತ್ಯಂತ ಅವಶ್ಯಕವಾಗಿರುತ್ತೆ. ಅಂಗಾರಕ ಜಯಂತಿಯ ದಿವಸ ಕುಜನ ಆರಾಧನೆ, ಕುಜನಿಗೆ ಅರ್ಚನೆ ಮಾಡುವಂಥದ್ದು, ತೊಗರಿಬೇಳೆ ದಾನ ಕೊಡುವಂಥದ್ದು ಖಂಡಿತ ಒಂದು ಒಳ್ಳೆ ಪರಿಹಾರವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. 26ನೇ ತಾರೀಕು ಋಗ್ವೇದಿಗಳ ಉಪಕರ್ಮ ಮಾಡಿಕೊಳ್ಳುವಂತಹ ದಿನ. 27ನೇ ತಾರೀಕು ಯಜುರ್ ಉಪಕರ್ಮ. ಇದೆಲ್ಲ ಶ್ರಾವಣ ಮಾಸದಲ್ಲಿ ಸಾಲಾಗಿ ಬರುವಂತಹ ಒಂದು ಪರ್ವಕಾಲಗಳು. ಈ ಸಮಯದಲ್ಲಿ ದೇವತೆಗಳ ಆರಾಧನೆ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳಿಂದ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು, ಗುರು ಉಚ್ಚಕ್ಷೇತ್ರದಲ್ಲಿರೋದರಿಂದ ಗುರುವಿನ ಅನುಗ್ರಹ ಸಿಂಹರಾಶಿಯವರ ಮೇಲೆ ಖಂಡಿತವಾಗ್ಲೂ ಇರುತ್ತೆ. ಅಷ್ಟಮ ಶನಿಯ ಪ್ರಭಾವಗಳು ಸಿಂಹರಾಶಿಯವರಿಗೆ ಕಳೆದ 2.5 ವರ್ಷಗಳಿಂದ ಟೆನ್ಷನ್ಗಳನ್ನು ಕೊಡ್ತಾನೆ ಬಂದಿದ್ದಾನೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಅಥವಾ ವಿಳಂಬ ಆಗುವಂಥದ್ದು, ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಪ್ರತಿಫಲಗಳು ಸಿಗದೇ ಇರುವಂಥದ್ದು, ಇದೆಲ್ಲ ಶನಿ ಪ್ರಭಾವದಿಂದ ಉಂಟಾಗುವಂಥದ್ದು.
30 ವರ್ಷಕ್ಕೊಮ್ಮೆ ಇಂತಹ ಸ್ಥಾನಗಳಿಗೆ ಶನಿ ಬರ್ತಾನೆ. ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಿಮಗೆ ಇನ್ನೊಂದು ಗ್ರಹ ಸಹಾಯ ಮಾಡುವಂಥದ್ದಿದ್ದರೆ ಅದು ಗುರುಗ್ರಹ ಮಾತ್ರ. ಸಿಂಹರಾಶಿಗೆ ಪರಮ ಮಿತ್ರನಾಗಿ ಪರಮ ಯೋಗಕಾರಕನಾದಂತಹ ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ಶನಿ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುವಂತಹ ಸಮಯ ಏನಿದೆ, ಇದು ಬಹಳ ಉತ್ತಮವಾದಂತಹ ಸಮಯ ಸಿಂಹರಾಶಿಯವರಿಗೆ. ಇನ್ನು 1-2 ಮಾಸಗಳು, ಆಗಸ್ಟ್ ಮತ್ತು ಸೆಪ್ಟೆಂಬರ್, ನೀವು ವರ್ಷ ಪೂರ್ತಿ ಗಮನಿಸಿದರೆ ಸಿಂಹರಾಶಿಯವರಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಪ್ರತಿ ವರ್ಷ ಒಳ್ಳೆಯದನ್ನು ಮಾಡುವಂತಹ ಸಮಯ. ಪ್ರತಿ ವರ್ಷವೂ ಕೂಡ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಸೂರ್ಯ ಸ್ವಕ್ಷೇತ್ರದಲ್ಲಿರ್ತಾನೆ, ಕುಜನು ಕೂಡ ಲಾಭ ಸ್ಥಾನದಲ್ಲಿದ್ದಾನೆ. ಇದೆಲ್ಲದೂ ಕೂಡ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಯಾವುದೇ ಪ್ರಯತ್ನಗಳು ಹುಸಿಯಾಗೋದಿಲ್ಲ. ಖಂಡಿತ ಪ್ರಯತ್ನ ಮಾಡಿ ಶುಭ ಫಲಗಳನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ಅಭಿವೃದ್ಧಿ ಮತ್ತು ಮಾನಸಿಕ ನೆಮ್ಮದಿಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ತಿಂಗಳ 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಯನ್ನು ಪ್ರವೇಶ ಮಾಡೋದರಿಂದ ಒಂದು ಮಾನಸಿಕವಾದ ದೃಢತೆ, ದೈಹಿಕವಾಗಿ ಒಂದು ಧೈರ್ಯ, ಇದೆಲ್ಲದನ್ನು ಕೂಡ ಸಿಂಹರಾಶಿಯವರಿಗೆ ಸಿಗುವಂಥದ್ದಿರುತ್ತೆ. ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಆ ಸ್ಥಾನದಲ್ಲಿ ಶುಕ್ರ ನೀಚನಾಗಿ ಆ ಸ್ಥಾನದ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ದುರ್ಗಾ ಪರಮೇಶ್ವರಿಯ ಸ್ತೋತ್ರಗಳನ್ನು ಓದಿದರೆ ಸಿಂಹರಾಶಿಯವರಿಗೆ ತುಂಬ ಅನುಕೂಲಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾವುದಾದ್ರೂ ಹಣಕಾಸಿನ ನಿರೀಕ್ಷೆಗಳಿದ್ದರೆ, ದುಡ್ಡು ಬರುವಂಥದ್ದಿದ್ದರೆ ಖಂಡಿತ ಅನುಕೂಲ ಆಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಏನಾದರೂ ಸಿಂಹರಾಶಿಯವರು ಮಾಡುವಂಥದ್ದಿದ್ದರೆ ಈ ಒಂದು ಮಾಸವನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 2ನೇ ತಾರೀಕಿನ ನಂತರ ತುಂಬ ದೊಡ್ಡ ಪ್ರಮಾಣದ ಅನುಕೂಲಗಳು ಸಿಂಹರಾಶಿಯವರಿಗೆ ಉಂಟಾಗುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳೋದು ತುಂಬ ಅವಶ್ಯಕ. ಯಾಕೆಂದರೆ ವಾಕ್ಸ್ಥಾನದಲ್ಲಿ ಶುಕ್ರ ನೀಚನಾಗ್ತಾನೆ. ಸೊ ಈ ಸಮಯದಲ್ಲಿ ವಾಕ್ಯಗಳಿಂದ ಉದ್ಯೋಗದಲ್ಲಿ ಕಿರಿಕಿರಿಗಳು ಸಂಭವಿಸೋದಕ್ಕೆ ಅವಕಾಶ ಇರುತ್ತೆ. ಯಾಕೆಂದರೆ ಸಿಂಹರಾಶಿಗೆ ಕರ್ಮಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇದೆ. ಕರ್ಮಾಧಿಪತಿ ಶುಕ್ರ ನೀಚ ಕ್ಷೇತ್ರದಲ್ಲಿದ್ದಾನೆ, ಅವನ ಮೇಲೆ ಕುಜನ ದೃಷ್ಟಿ ಇದೆ. ಶನಿ ದೃಷ್ಟಿ ಕೂಡ ಶುಕ್ರನ ಮೇಲೆ ಬೀಳುತ್ತೆ. ಈ 4 ಕಾಂಬಿನೇಷನ್ಗಳು ಮಾತು ಅನ್ನುವಂಥದ್ದು ಏನಾದರೂ ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಸಿಂಹರಾಶಿಯವರು. ಯಾವುದಾದ್ರೂ ಹಣಕಾಸಿನ ನಿರೀಕ್ಷೆಗಳಿದ್ದರೆ, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಸೆಪ್ಟೆಂಬರ್ ಎಂಡ್ ಒಳಗಡೆ ಅಥವಾ ಅಕ್ಟೋಬರ್ ಒಳಗಡೆ ಖಂಡಿತವಾಗ್ಲೂ ಅನುಕೂಲಗಳನ್ನು ನೋಡ್ತೀರ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಒಡಹುಟ್ಟುಗಳ ನಡುವೆ ಒಬ್ರಿಗೊಬ್ರಿಗೆ ತುಂಬ ಅನುಕೂಲಗಳು ಖಂಡಿತವಾಗ್ಲೂ ಉಂಟಾಗುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ಹೊಸ ವಾಹನ ಅಥವಾ ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ ಅಕ್ಟೋಬರ್ ನಂತರ ತುಂಬ ಒಳ್ಳೆಯ ಸಮಯ. ಈ ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಆಲ್ಮೋಸ್ಟ್ ಒಂದು 2-3 ತಿಂಗಳು ಸಿಂಹರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಖಂಡಿತ ಆ ವಿಚಾರಗಳ ಬಗ್ಗೆ ಪ್ರಯತ್ನ ಮಾಡಬಹುದು. ಶಾಶ್ವತವಾದ ಯಾವುದಾದ್ರೂ ವ್ಯವಸ್ಥೆ, ಭೂಮಿ ಅಥವಾ ವಾಹನ ಖರೀದಿ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಮಕ್ಕಳ ವಿದ್ಯಾಭ್ಯಾಸ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರು ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಶತ್ರುಬಾಧೆಗಳು ಕೂಡ ಇರೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ವೈವಾಹಿಕ ಜೀವನ, ಮಂಗಳ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂಥವರಿಗೆ ಸಿಂಹರಾಶಿಯವರಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಯಾವುದೇ ಮದುವೆಯ ಅವಕಾಶಗಳು ಅಥವಾ ಜಾತಕದ ಹೊಂದಾಣಿಕೆಗಳು ಉಂಟಾಗೋದಕ್ಕೆ ನೇರವಾದಂತಹ ಸಮಯ. ಮಂಗಳ ಕಾರ್ಯಗಳು ಖಂಡಿತ ಶುಭವಾಗುತ್ತೆ ಸಿಂಹರಾಶಿಯವರಿಗೆ. ವೈವಾಹಿಕ ಜೀವನ ನಿರೀಕ್ಷೆಗೆ ಮೀರಿದಂತೆ ಬಹಳ ಸಿಂಹರಾಶಿಯವರು ವಿಳಂಬಗಳನ್ನೇ ನೋಡ್ತಾ ಬಂದಿದ್ದೀರಾ. ಯಾಕೆಂದರೆ 7ನೇ ಮನೆಯಲ್ಲಿ ಶನಿ ಇದ್ದಾಗಲೂ 2.5 ವರ್ಷ ವಿಳಂಬ ಮಾಡ್ತಾನೆ. ಅಷ್ಟಮಕ್ಕೆ ಬಂದಾಗಲೂ ಕೂಡ 2.5 ವರ್ಷ ಶನಿ ವಿಳಂಬ ಮಾಡ್ತಾನೆ. ಇದೆಲ್ಲ ಪರಿಹಾರ ಆಗೋದಕ್ಕೆ ಗುರು ಈಗ ಉಚ್ಚ ಕ್ಷೇತ್ರದಲ್ಲಿದ್ದು ಗುರುದೃಷ್ಟಿ ಅನ್ನುವಂಥದ್ದು ಶನಿ ಮೇಲೆ ಬೀಳ್ತಾ ಇರುತ್ತೆ. ಶುಕ್ರ ಸೆಪ್ಟೆಂಬರ್ 2ನೇ ತಾರೀಕು ಮತ್ತೆ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ. ಕುಜ ಲಾಭ ಸ್ಥಾನದಲ್ಲಿರ್ತಾನೆ. ಸೊ ಈ ಎಲ್ಲ ಕಾಂಬಿನೇಷನ್ಗಳು ಸಿಂಹರಾಶಿಯವರಿಗೆ ವೈವಾಹಿಕ ಜೀವನ, ಮಂಗಳ ಕಾರ್ಯಗಳು ನಡೆಯೋದಕ್ಕೆ ಉತ್ತಮವಾದಂತಹ ಸಮಯ.
ಇನ್ನು ದಂಪತಿಗಳ ನಡುವೆ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲದೇ ಇದ್ದರೆ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳು ಸಿಂಹರಾಶಿಯಲ್ಲಿ ಗಂಡ ಹೆಂಡತಿಯ ನಡುವೆ ಸ್ವಲ್ಪ ಬಾಧೆ ಕೊಡುವಂಥದ್ದು ಇರುತ್ತೆ. ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಭಾಗ್ಯಾಧಿಪತಿಯಾಗಿ ಕುಜ ಏಕಾದಶ ಲಾಭಸ್ಥಾನದಲ್ಲಿದ್ದಾನೆ. ಅಷ್ಟಮದಲ್ಲಿರುವಂತಹ ಶನಿ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ ಇರ್ತಾನೆ. ಅದರಲ್ಲೂ ಕೂಡ ಈ ಒಂದು ಮಾಸದಲ್ಲಿ ಸೂರ್ಯಗ್ರಹಣ ಸಂಭವಿಸುವಂಥದ್ದು ಕೂಡ ಇರುತ್ತೆ. ಆ ಸಮಯದಲ್ಲಿ ಶನಿ ಪ್ರಭಾವಗಳು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈ ಒಂದು ಮಾಸದಲ್ಲಿ ಸಿಂಹರಾಶಿಯವರು ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡಿದರೆ ಅಥವಾ ದರ್ಶನ ಮಾಡಿದರೆ, ಹನುಮಾನ್ ಚಾಲೀಸ ಕೇಳುವಂಥದ್ದು, ಇದೆಲ್ಲದೂ ಕೂಡ ಸಣ್ಣ ಪ್ರಮಾಣದಲ್ಲಿದ್ದರೂ ಕೂಡ ಒಂದು ದೊಡ್ಡ ಇಂಪ್ಯಾಕ್ಟ್ ಕೊಡುತ್ತೆ. ಅದು ಆ ಪರಿಹಾರಗಳನ್ನು ಮಾಡಿಕೊಳ್ಳೋದು ಒಳ್ಳೆಯದು. ಟೆನ್ಷನ್ಗಳು ತುಂಬ ಕಡಿಮೆ ಆಗುತ್ತೆ ಹನುಮಾನ್ ಚಾಲೀಸ ಕೇಳೋದ್ರಿಂದ. ಹಣಕಾಸಿನ ತುಂಬ ಮುಗ್ಗಟ್ಟುಗಳು ಪರಿಹಾರ ಆಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಅವಕಾಶ ಕೊಡ್ತಾನೆ. ಸೊ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಏನು ಸಾಧ್ಯ ಆಗದೇ ಇದ್ದರೆ ರಾಮರಕ್ಷಾ ಸ್ತೋತ್ರಗಳನ್ನು ಓದಿ ಅಥವಾ ರಾಮನಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಓದಿದರೆ ಸಿಂಹರಾಶಿಯವರು ಅನುಕೂಲಗಳನ್ನು ಕಾಣ್ತೀರ. ಭಾಗ್ಯೋದಯವಾಗುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು, ಪ್ರಾಪರ್ಟಿ, ಇವೆಲ್ಲ ಒಂದು ಸ್ಥಿರ ವ್ಯವಸ್ಥೆಗಳನ್ನು ಕಾಣೋದಕ್ಕೆ ಒಳ್ಳೆಯ ಸಮಯ. ಸೆಪ್ಟೆಂಬರ್ 2ರಿಂದ ಅಕ್ಟೋಬರ್ ತನಕ ಈ ವಿಚಾರಗಳಲ್ಲಿ ಅಂದರೆ ಪ್ರಾಪರ್ಟಿಗೆ ಸಂಬಂಧಪಡುವಂತಹ ಯಾವುದೇ ವ್ಯವಸ್ಥೆಗಳಿದ್ದರೆ ಸಿಂಹರಾಶಿಯವರು ಮುಂದುವರಿಸಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಕರ್ಮ ಉದ್ಯೋಗದಲ್ಲಿ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳಿ. ಇಲ್ಲದೇ ಇದ್ದರೆ ಈ ಮಾಸದಲ್ಲಿ ಸೆಪ್ಟೆಂಬರ್ 2ರ ತನಕ ಸ್ವಲ್ಪ ಕಿರಿಕಿರಿ, ನಿಷ್ಠೂರ, ಆಲಸ್ಯ ಇದೆಲ್ಲ ಸಿಂಹರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಉಂಟಾಗುವಂಥದ್ದು. ಇದನ್ನು ಕೂಡ ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ ದುರ್ಗಾ ಸ್ತೋತ್ರವನ್ನು ಪಠನೆ ಮಾಡಿ. ಲಾಭಸ್ಥಾನದಲ್ಲಿ ಕುಜ ಇದ್ದಾನೆ. ಪ್ರಾಪರ್ಟಿಯಿಂದ ತುಂಬ ಲಾಭ ಆಗುತ್ತೆ. ಸೊ ಭೂಮಿ ಮತ್ತು ವಾಹನಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿದ್ದರೂ ಕೂಡ ಸಿಂಹರಾಶಿಯವರು ಸೆಪ್ಟೆಂಬರ್ 2ನೇ ತಾರೀಕಿನ ನಂತರ ಮುಂದುವರಿಸಿದರೆ ತುಂಬ ದೊಡ್ಡ ಅನುಕೂಲಗಳನ್ನು ಕಾಣಬಹುದು. ಇದಕ್ಕಿಂತ ಬೆಟರ್ ಟೈಮ್ ಇರೋದಿಲ್ಲ. ಯಾಕೆಂದರೆ ಅಷ್ಟಮ ಶನಿ ಕಳೆದ 1.5 ವರ್ಷಗಳಿಂದ ನಡೀತಾ ಇದೆ. ಇನ್ನೂ 1 ವರ್ಷ ಇರುತ್ತೆ. ಇದರ ನಡುವೆ ಬರುವಂತಹ ಒಂದು ಒಳ್ಳೆ ಟೈಮ್ ಅಂತ ಕೇಳಿದರೆ ಸೆಪ್ಟೆಂಬರ್ 2ರಿಂದ ಆಲ್ಮೋಸ್ಟ್ ಈ ವರ್ಷದ ಅಂತ್ಯಭಾಗದ ತನಕ ಸಿಂಹರಾಶಿಯವರಿಗೆ ಚೆನ್ನಾಗಿದೆ. ಈ 1 ತಿಂಗಳು ಪ್ರಾಪರ್ಟಿ ಮತ್ತು ವಾಹನಕ್ಕೆ ಸಂಬಂಧಪಡುವ ವಿಚಾರಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಶುರು ಮಾಡೋದಕ್ಕೆ ಒಳ್ಳೆಯ ಸಮಯ. ರಿಸಲ್ಟ್ ಕೊಡೋದು ಅಕ್ಟೋಬರ್ ತನಕ ಟೈಮ್ ತಗೊಳ್ಳುತ್ತೆ. ಸಿಂಹರಾಶಿಯವರಿಗೆ ಇದು ಒಂದು ಒಳ್ಳೆಯ ಸಮಯ ಆಗಿರುತ್ತೆ. ಈ ಸಮಯದಲ್ಲಿ ಬರುವ ಪರಿವರ್ತನೆಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಖಂಡಿತ ಒಳ್ಳೆಯದಾಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.